ಕಾಲುವೆ ಒಡೆದಿದ್ದರ ಪರಿಣಾಮವಾಗಿ ಸಂಪೂರ್ಣವಾಗಿ ನೀರು ಪೋಲಾಗಿದೆ. ಪರಿಣಾಮ ಅಲ್ಲಿದ್ದ ರೆಸಾರ್ಟ್ಗಳಿಗೆ, ಮನೆಗಳಿಗೆ ನೀರು ನುಗ್ಗಿದೆ. ತುಂಗಭದ್ರಾ ಎಡದಂಡೆ ಕಾಲುವೆಯಿಂದ ಅಪಾರ ಪ್ರಮಾಣದಲ್ಲಿ ನೀರು ವ್ಯರ್ಥವಾಗಿದೆ. ರೈತರ ಜಮೀನಿಗೆ ನುಗ್ಗಿ ಕಾಲುವೆ ನೀರು ಒಂದಷ್ಟು ಅವಾಂತರವನ್ನು ಸೃಷ್ಟಿ ಮಾಡಿದೆ. ಕೊಪ್ಪಳ ತಾಲೂಕಿನ ಬಸ್ಸಾಪುರ ಬಳಿಯ ಎಡದಂಡೆ ಕಾಲುವೆಯಲ್ಲಿ ಆಗಿರುವಂತಹ ಘಟನೆ. ತುಂಗಭದ್ರಾ ಎಡದಂಡೆ ಕಾಲುವೆ ಒಡೆದ ಅವಾಂತರ ಸೃಷ್ಟಿಯಾಗಿದೆ. ಕುಡಿಯೋ ನೀರನ್ನ ಉದ್ದೇಶಕ್ಕೆ ಕಾಲುವೆಗೆ ನೀರನ್ನ ಬಿಟ್ಟಿದ್ದಂತಹ ಸಂದರ್ಭ. ಈ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನೀರು ಪೋಲಾಗಿ ಜಮೀನುಗಳಿಗೆ, ಮನೆಗಳಿಗೆ ನುಗ್ಗುತ್ತಾ ಇದೆ ಅನ್ನುವಂಥ ದೃಶ್ಯವೂ ಕೂಡ ನೀವು ನೋಡಬಹುದು. ಬಸಾಪುರ ಬಳಿ ಈಗ ಸದ್ಯ ಕಿತ್ತು ಹೋಗಿರುವಂತಹ ಕಾಲುವೆಯ ಪರಿಣಾಮ ಅಪಾರ ಪ್ರಮಾಣದಲ್ಲಿ ನೀರು ವೇಸ್ಟ್ ಆಗ್ತಾ ಇದೆ. ಸಹಜವಾಗಿ ಅಧಿಕಾರಿಗಳ ವಿರುದ್ಧ ಅಲ್ಲಿನ ಸ್ಥಳೀಯರ ಅಸಮಾಧಾನ, ಅವರುಗಳ ನಿರ್ಲಕ್ಷ್ಯದ ಪರಿಣಾಮವಾಗಿ ಕಾಲುವೆ ಒಡೆದಿದೆ, ನೀರಿಷ್ಟು ವೇಸ್ಟ್ ಆಗಿದೆ ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಮತ್ತು ರೈತರ ಜಮೀನುಗಳಿಗೂ ಕೂಡ ಈ ರೀತಿಯಾಗಿ ಅಪಾರ ಪ್ರಮಾಣದ ನೀರು ನುಗ್ಗಿದ್ರಿಂದ ಒಂದಷ್ಟು ಬೆಳೆ ಹಾನಿ ಕೂಡ ಆಗಿದೆ. ಯಾರೂ ಇಲ್ಲಿಯವರೆಗೂ ಬಂದು ಗಮನ ಹರಿಸಿಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಕಾಲುವೆಯಲ್ಲಿ ಗುದ್ದು ಬಿದ್ದು ಈ ರೀತಿಯಾಗಿ ಕಿತ್ತು ಕಾಲುವೆ ಒಡೆದು ನೀರು ಹರಿತಾ ಇದೆ ಅನ್ನುವಂತಹ ಆರೋಪ.